ನಮಸ್ತೆ ಎಲ್ರಿಗೂ, ನಮ್ಮ ಚಾನಲ್ಗೆ ಸ್ವಾಗತ. ಹೊಸ ಜೀವನದ ಆರಂಭ. ಅನುಷಾ ಮತ್ತು ಅರ್ಜುನ್ ಮದುವೆಯಾದರು. ಎರಡೂ ಕುಟುಂಬಗಳ ಆಶೀರ್ವಾದದೊಂದಿಗೆ ಸರಳ ಮದುವೆ. ಮದುವೆ ದಿನದ ರಾತ್ರಿ ಅವರು ಮೊದಲ ಬಾರಿ ಒಂದೇ ಮನೆಯಲ್ಲಿ ಗಂಡ ಹೆಂಡತಿಯಾಗಿ ಕಾಲಿಟ್ಟರು. ಮನೆ ಸಣ್ಣದಾಗಿತ್ತು, ಆದ್ರೆ ಹೃದಯ ತುಂಬಾ ದೊಡ್ಡದಾಗಿತ್ತು. ಅನುಷಾ ಸ್ವಲ್ಪ ನರ್ವಸ್ ಆಗಿದ್ಲು. ಅವಳು ಹೆಚ್ಚು ಏನೂ ಮಾತಾಡಲಿಲ್ಲ. ಅರ್ಜುನ್ ನಗುತ್ತಾ ಹೇಳಿದ, ಇನ್ನು ನಾವು ಅಪರಿಚಿತರಲ್ಲ, ಈಗ ನಾವು ಫ್ಯಾಮಿಲಿ. ಅದನ್ನು ಕೇಳಿ ಅವಳು ನಿಧಾನವಾಗಿ ನಕ್ಕಳು. ಆದರೆ ಕಣ್ಣುಗಳಲ್ಲಿ ಲಜ್ಜೆ ಇತ್ತು. ಅದು ಮೌನದ ಮೊದಲ ರಾತ್ರಿ. ರಾತ್ರಿ ತುಂಬಾ ಶಾಂತವಾಗಿತ್ತು. ಗಾಳಿ ಹಿತವಾಗಿ ಬೀಸುತ್ತಿತ್ತು. ಹೊರಗೆ ಸಣ್ಣ ಮಳೆ. ಅನುಷಾ ಅಡುಗೆ ಮನೆಯಿಂದ ನೀರು ತರುತ್ತಿದ್ದಳು. ಅರ್ಜುನ್ ಕೇಳಿದ, ಇಷ್ಟು ನರ್ವಸ್ ಯಾಕೆ? ಅವಳು ತಲೆ ಕೆಳಗೆ ಹಾಕಿದಳು. ಮತ್ತೆ ಹೇಳಿದ್ಲು, ನನಗೆ ಗೊತ್ತಿಲ್ಲ. ಅರ್ಜುನ್ ಪಿಸು ಧ್ವನಿಯಲ್ಲಿ ಹೇಳಿದ, ಹೊಸ ಜೀವನ ಅಲ್ವಾ? ನಮ್ಮ ಜೀವನ ಈಗ ಶುರುವಾಗಿದೆ. ನಿನಗೆ ಭಯ ಬೇಡ. ಅವರು ಹಾಸಿಗೆಯ ಮೇಲೆ ಕುಳಿತರು. ಸ್ವಲ್ಪ ಸಮಯ ಮೌನವಾಗಿದ್ದರು. ಆದ್ರೆ ಅನ್ಕಂಫರ್ಟೇಬಲ್ ಅಲ್ಲ. ಅರ್ಜುನ್ ಹೇಳಿದ, ನೀನು ನನ್ನ ಬಗ್ಗೆ ಏನೋ ಇಮ್ಯಾಜಿನ್ ಮಾಡ್ಕೊಂತಿದ್ಯಾ ಅಲ್ವಾ? ಅವಳು ನಗುತ್ತಾ ಹೇಳಿದ್ಲು, ಸ್ವಲ್ಪ ಎಂದು. ಅವನು ಹಾಸ್ಯವಾಗಿ ಹೇಳಿದ್ದ, ಅದನ್ನೆಲ್ಲ ಈಗ ಮರ್ತು ಬಿಡು, ನಾನು ಸಿಂಪಲ್ ಪರ್ಸನ್. ಅರ್ಧರಾತ್ರಿಯಲ್ಲಿ ಲೈಟ್ ಆಫ್ ಆಯ್ತು. ಕಿಟಕಿಯಿಂದ ಮಳೆಯ ಶಬ್ದ. ಅನುಷಾ ನಿಧಾನವಾಗಿ ಕೇಳಿದ್ಲು, ನೀನು ನಿಜವಾಗಿಯೂ ಹ್ಯಾಪಿ ಆಗಿದ್ದೀಯಾ? ಅರ್ಜುನ್ ಒಂದು ಕ್ಷಣ ನಿಂತು ಹೇಳಿದ, ಹೌದು, ಮೊದಲ ಬಾರಿಗೆ ನಾನು ನೆಮ್ಮದಿಯನ್ನ ಫೀಲ್ ಮಾಡ್ತಾ ಇದ್ದೀನಿ. ಅವಳು ಕೇಳಿದಳು, ಯಾಕೆ? ಅವನು ಹೇಳಿದ, ಯಾಕಂದ್ರೆ ಈಗ ನಾನು ಒಬ್ಬಂಟಿಯಲ್ಲ. ಅವಳು ಸ್ಲೋಲಿ ಅವನ ಕಡೆ ನೋಡಿದ್ಲು. ಆಗ ಅವನು ಹೇಳಿದ, ನಾವು ಪರ್ಫೆಕ್ಟ್ ಆಗಿರ್ಬೇಕಾಗಿಲ್ಲ, ಆದ್ರೆ ನಮ್ಮ ಬದುಕಿನಲ್ಲಿ ಆನೆಸ್ಟ್ ಆಗಿರ್ಬೇಕು. ಅವಳು ಅದನ್ನ ಕೇಳಿ ನಿಧಾನವಾಗಿ ತಲೆ ಅಲ್ಲಾಡಿಸಿದಳು. ಆ ಕ್ಷಣದಿಂದ ಅವರ ನಡುವೆ ನಂಬಿಕೆ ಶುರುವಾಯಿತು. ರಾತ್ರಿ ತುಂಬಾ ಮಾತುಗಳು ನಡೆದವು. ಚೈಲ್ಡ್ಹುಡ್ ಸ್ಟೋರೀಸ್, ಡ್ರೀಮ್ಸ್, ಫ್ಯೂಚರ್ ಪ್ಲಾನ್ಸ್. ಅವರು ನಕ್ಕರು. ಹಾಗೇನೆ ಸ್ವಲ್ಪ ಅತ್ತರು ಕೂಡ. ಆ ರಾತ್ರಿ ಪ್ಯಾಷನ್ ಅಲ್ಲ, ಎಮೋಷನಲ್ ಕನೆಕ್ಷನ್ ಸ್ಟ್ರಾಂಗ್ ಆಯಿತು. ಹೊಸ ಬೆಳಗ್ಗಿನ ಬೆಳಕು ಬಂತು. ಅನುಷಾ ಕಿಟಕಿಯಿಂದ ನೋಡಿದಳು. ಅರ್ಜುನ್ ಬೆಳಗ್ಗೆನೆ ಎದ್ದು ಕಾಫಿ ಮಾಡುತ್ತಿದ್ದ. ಅವನು ಹೇಳಿದ, ಗುಡ್ ಮಾರ್ನಿಂಗ್ ಮಿಸಸ್ ಅರ್ಜುನ್. ಅವಳು ನಗುತ್ತಾ, ಇನ್ನೂ ನನಗೆ ಭಯ ಇಲ್ಲ. ಅದಕ್ಕೆ ಅವನು ಹೇಳಿದ, ಇದೇ ನಮ್ಮ ಪ್ರೀತಿಯ ಸಕ್ಸಸ್ ಆಗಿರುತ್ತೆ. ಮೊದಲ ರಾತ್ರಿ ಅವರು ಜೀವನವನ್ನ ಚೇಂಜ್ ಮಾಡಿಕೊಂಡ್ರು. ಭಾವನೆಗಳಿಂದ ಅಲ್ಲ, ದೇಹದಿಂದ ಅಲ್ಲ, ಹೃದಯದಿಂದ. ಎಲ್ಲ ಸಂಬಂಧಗಳಲ್ಲೂ ಮಾತಿನಿಂದ ಮಾತ್ರ ಎಲ್ಲವನ್ನ ಪಡೆದುಕೊಳ್ಳಲು ಸಾಧ್ಯ. ಈ ಕತೆ ನಿಮ್ಗೆ ಇಷ್ಟ ಆಯ್ತು ಅಲ್ವಾ? ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಶೇರ್ ಮಾಡಿ. ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ಇಷ್ಟೊತ್ತು ನೀವು ವಿಡಿಯೋನ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಹೊಸ ಕಥೆಯೊಂದಿಗೆ ಸಿಗ್ತೀನಿ. ಇಂತಿ ನಿಮ್ಮ ಪ್ರೀತಿಯ ಜೀವಧ್ವನಿ. ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.